ಹಾಯ್ ಅನುಸತಿ ಲಾಗ್ಸ್ಗೆ ಸ್ವಾಗತ. ವಾಂಗಿಬಾತು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಚ್ಚಿಟ್ಟಿರುವಂಥ 2 ಟೊಮೊಟೊ, ಈರುಳ್ಳಿ ಹಚ್ಚಿಟ್ಟಿರೋದು, ಪುದೀನ, ಕರಿಬೇವು, ಪಲಾವ್ ಎಲೆ, ಚಕ್ಕೆ, ಕಸ್ತೂರಿ ಮೇಥಿ, ವಾಂಗಿಬಾತು MTR ಪೌಡರು, ಸಾಸಿವೆ, ಬಟಾಣಿ, ಬದನೆಕಾಯಿ, ಹುಣಸೆ ರಸ, ಉಪ್ಪು, ಆಯಲ್ಲು, 2 ಲೋಟ ಅಕ್ಕಿ. ನೀವು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಇನ್ನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೋಬೋದು. ರುಬ್ಬಕ್ಕೆ 2 ಗೆಂಡೆ ಬೆಳ್ಳುಳ್ಳಿ, 2 ಪೀಸ್ ಶುಂಠಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿಕಾಯಿ, ಕೊತ್ತಂಬರಿ. ರುಬ್ಬಕ್ಕೆ ಹಾಕಿದ್ದೀನಿ. ಸ್ವಲ್ಪ ನೀರು ಬಿಟ್ಕೊಂಡು ಗಟ್ಟಿಯಾಗಿ ಇರಲಿ, ಜಾಸ್ತಿ ತೆಳುವಾಗಿ ಮಾಡ್ಕೊಬೇಡಿ. ಕುಕ್ಕರ್ ತಗೊಂಡಿದ್ದೀನಿ ಒಗ್ಗರಣೆಗೆ ಹಾಕೋಕ್ಕೆ. ಆಯಲ್ಲು, ಸಾಸಿವೆ ಚಿಟಪಟ ಅನ್ನಲಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಚಕ್ಕೆ ಹಾಕ್ತಿದ್ದೀನಿ. ಈರುಳ್ಳಿ, ಚೆನ್ನಾಗಿ ಕಂದು ಬಣ್ಣ ಬರೋಗಂಟ ಫ್ರೈ ಮಾಡಿ ಎಣ್ಣೆಲೆಯ ಈರುಳ್ಳಿನ. ಸ್ವಲ್ಪ ಸಾಲ್ಟು, ಟೊಮೊಟೊ, ಕರಿಬೇವು. ಟೊಮೊಟೊ ಚೆನ್ನಾಗಿ ಎಣ್ಣೆಲೆ ಸ್ಮ್ಯಾಶ್ ಆಗಲಿ, ಚೆನ್ನಾಗಿ ರುಚಿ ಬರುತ್ತೆ ಟೊಮೊಟೊ ಹಾಕಿದ್ರೆ. ಬಟಾಣಿ, ಬದನೆಕಾಯಿ ಒಗ್ಗರಣೆಗೆ ಹಾಕಿ ಫ್ರೈ ಮಾಡೋಣ. ಪುದೀನ, ಬಟಾಣಿ, ಬದನೆಕಾಯಿ ಎಲ್ಲ ಹಾಕಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ರುಬ್ಬಿಟ್ಟಿದ್ನಲ್ಲ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಸಿ ವಾಸನೆ ಹೋಗಂಟ ಫ್ರೈ ಮಾಡ್ಕೋತಾ ಇದ್ದೀನಿ. ವಾಂಗಿಬಾತ್ ಪೌಡರು ನಿಮ್ಗೆ ಜಾಸ್ತಿ ಟೇಸ್ಟ್ ಬೇಕು ಅಂದರೆ ಇನ್ನೂ ಹಾಕೋಬೋದು. ನಾನು 1 ಪ್ಯಾಕ್ ಹಾಕ್ತಾಯಿದ್ದೀನಿ. MTR ವಾಂಗಿಬಾತ್ ಪೌಡರ್, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹುಣಸೆ ರಸ, ವಾಂಗಿಬಾತ್ಗೆ ಹುಣಸೆ ರಸ ಹಾಕಿದ್ರೇ ತುಂಬ ಟೇಸ್ಟ್ ಬರೋದು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ವಾಂಗಿಬಾತ್ ಸೂಪರಾಗಿರುತ್ತೆ. ಆಯಿಲಲ್ಲೇ ಚೆನ್ನಾಗಿ ತರಕಾರಿಗಳು ಬೇಯಬೇಕು. ತೊಳೆದಿಟ್ಟಿರೋಂಥ ಅಕ್ಕಿ ಹಾಕಿದ್ದೀನಿ. ಅಕ್ಕಿನೂ ಅದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಎರಡು ಲೋಟ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕೊಂಡು ಬನ್ನಿ. ನೀರು ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುಕ್ಕರಲ್ಲಿ ಮಾಡ್ತಿರೋದಲ್ವ, ಅದಕ್ಕೆ ಕೆಳಗಡೆ ಉಳ್ಕೊಂಡ್ಬಿಡುತ್ತೆ ಮಸಾಲೆ ಎಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ವಿಷಲ್ನ ಲಿಡ್ಲ ಕ್ಲೋಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿ. ಕುಕ್ಕರ್ ಲಿಡ್ ಕ್ಲೋಸ್ ಆಗಿದೆ. ಫೈನಲಿ
ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ವಾಂಗಿಬಾತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನುಸ್ವತಿ ಲಾಗ್ಸ್ನ.